ನಾವೆಲ್ಲರೂ ಅಡ್ಗೆನ ಮತ್ತೆ ಮತ್ತೆ ಬಿಸಿ ಮಾಡಿ ತಿನ್ನೋದು ಸಾಮಾನ್ಯ ಅಲ್ವಾ? ಆದ್ರೆ ಕೆಲವೊಂದು ಆಹಾರ ಪದಾರ್ಥಗಳನ್ನ ಈ ರೀತಿ ರೀಹೀಟ್ ಮಾಡೋದು ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ ಅಂತ ಗೊತ್ತಾ? ಹಾಗಾದ್ರೆ ಯಾವ 5 ಪದಾರ್ಥಗಳನ್ನ ನಾವು ಮತ್ತೆ ಬಿಸಿ ಮಾಡ್ಬಾರ್ದು? ಬನ್ನಿ ಇವತ್ತು ಅದ್ರ ಬಗ್ಗೆನೇ ಮಾತಾಡೋಣ. ರಾತ್ರಿ ಉಳ್ದಿರೋ ಊಟನ ಮರುದಿನ ಬೆಳಗ್ಗೆ ಬಿಸಿ ಬಿಸಿ ಮಾಡ್ಕೊಂಡ್ ತಿನ್ನೋ ಅಭ್ಯಾಸ ನಮ್ಮಲ್ಲಿ ತುಂಬಾ ಜನ್ರಿಗಿದೆ. ಆದ್ರೆ ಒಂದ್ನಿಮಿಷ ಯೋಚನೆ ಮಾಡಿ, ನಾವು ತಿಂತಿರೋ ಆಹಾರ ನಿಜವಾಗ್ಲೂ ಸೇಫ್ ಆಗಿದ್ಯಾ? ಈ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭ ಇಲ್ಲ. ಮತ್ತೆ ಇದು ನಿಮ್ಮನ್ನ ಸ್ವಲ್ಪ ಆಶ್ಚರ್ಯಪಡಿಸ್ಬಹುದೂ ಕೂಡ. ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬಹುದು, ಆದ್ರೆ ಆಹಾರವನ್ನ ಮತ್ತೆ ಬಿಸಿ ಮಾಡೋ ಈ ಚಿಕ್ಕ ಅಭ್ಯಾಸ ಇದೆಯಲ್ಲ, ಕೆಲವೊಂದಿಸಲ ಆರೋಗ್ಯಕರವಾದ ಊಟವನ್ನೇ ಆರೋಗ್ಯಕ್ಕೆ ಅಪಾಯಕಾರಿಯಾಗಿ ಬದಲಾಯಿಸ್ಬಿಡುತ್ತೆ. ಹಾಗಾದ್ರೆ ಯಾವ 5 ಸಾಮಾನ್ಯ ಪದಾರ್ಥಗಳು ಈ ಲಿಸ್ಟ್ನಲ್ಲಿವೆ? ಬನ್ನಿ ಒಂದೊಂದಾಗಿ ನೋಡೋಣ. ಸರಿ, ನಮ್ಮ ಲಿಸ್ಟ್ನಲ್ಲಿರೋ ಮೊದಲನೇ ಆಹಾರ ಪದಾರ್ಥದ ಕಡೆಗೆ ಹೋಗೋಣ. ಅನ್ನ. ಭಾರತೀಯರ ಅಡಿಗೆಮನೆಯಲ್ಲಿ ಅನ್ನಕ್ಕೆ ಒಂದು ಸ್ಪೆಷಲ್ ಜಾಗನೇ ಇದೆ. ಆದ್ರೆ ಉಳಿದಿರೋ ಅನ್ನವನ್ನ ಮತ್ತೆ ಬಿಸಿ ಮಾಡೋದ್ರಿಂದ ಏನೆಲ್ಲ ರಿಸ್ಕ್ ಇದೆ ಅಂತ ಈಗ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಬೇಯಿಸಿದ ಅನ್ನವನ್ನ ನಾವು ಕೋಣೆಯ ತಾಪಮಾನದಲ್ಲಿ ಅಂದ್ರೆ ರೂಮ್ ಟೆಂಪರೇಚರ್ನಲ್ಲಿ ಹಾಗೆ ಜಾಸ್ತಿ ಹೊತ್ತು ಬಿಟ್ರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಸಖತ್ ಸ್ಪೀಡಾಗಿ ಬೆಳೆಯೋಕ್ ಶುರುವಾಗುತ್ತೆ. ನೋಡಿ, ಸಮಸ್ಯೆಯ ಅಸಲಿ ಮೂಲ ಇರೋಡೆ ಇಲ್ಲಿ. ಹಾಗಾದ್ರೆ ಈ ಅನ್ನನ ಮತ್ತೆ ಬಿಸಿ ಮಾಡಿದಾಗ ಯಾಕೆ ರಿಸ್ಕ್ ಅಂತೀರಾ? ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಮೊದಲು, ರೂಮ್ ಟೆಂಪರೇಚರಲ್ಲಿ ಇಟ್ಟಿರೋ ಅನ್ನ ಬ್ಯಾಕ್ಟೀರಿಯಾ ಬೆಳೆಯೋಕೆ ಹೇಳಿ ಮಾಡಿಸಿದ ಜಾಗ. ಎರಡನೇ ಸ್ಟೆಪ್, ನಾವದನ್ನ ಮತ್ತೆ ಬಿಸಿ ಮಾಡ್ತೀವಿ. ಆದ್ರೆ ಬಿಸಿ ಮಾಡಿದ್ರೂ ಕೂಡ ಕೆಲವು ಬ್ಯಾಕ್ಟೀರಿಯಾದ ಸ್ಪೋರ್ಸ್ ಅಂದ್ರೆ ಅದರ ಮೂಲ ಬೀಜಗಳು ಸಾಯೋದಿಲ್ಲ. ಕೊನೆಗೆ ಇದರಿಂದ ಏನಾಗುತ್ತೆ ಅಂದ್ರೆ ಫುಡ್ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ನಿಜಕ್ಕೂ ನಾವು ಗಮನದಲ್ಲಿ ಇಟ್ಕೋಬೇಕಾದ ವಿಷಯ. ಈಗ ಹೈ ಪ್ರೋಟೀನ್ ಇರೋ ಆಹಾರಗಳ ಬಗ್ಗೆ ಮಾತಾಡೋಣ. ಇಲ್ಲಿ ಒಂದೇ ತರಹದ ರಿಸ್ಕ್ ಇರೋ 3 ಪದಾರ್ಥಗಳನ್ನ ನಾವು ಒಟ್ಟಿಗೆ ನೋಡೋಣ. ಅಣಬೆ ಅಂದ್ರೆ ಮಶ್ರೂಮ್ಸ್, ಚಿಕನ್ ಮತ್ತೆ ಮೊಟ್ಟೆ. ಈ 3 ಪದಾರ್ಥಗಳು ನೋಡಕ್ಕೆ ಬೇರೆ ಬೇರೆ ಥರ ಇದ್ರೂ ಇವನ್ನ ಮತ್ತೆ ಬಿಸಿ ಮಾಡಿದಾಗ ಇವುಗಳಲ್ಲಿರೋ ಹೈ ಪ್ರೋಟೀನ್ ಕಂಟೆಂಟ್ನಿಂದಾಗಿ ಒಂದೇ ರೀತಿಯ ಸಮಸ್ಯೆ ಎದುರಾಗತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಅಧಿಕ ಪ್ರೋಟೀನ್ ಇರೋ ಆಹಾರಗಳ ರಚನೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ. ನಾವು ಇವುಗಳನ್ನ ಮತ್ತೆ ಮತ್ತೆ ಬಿಸಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವುಗಳ ಪ್ರೋಟೀನ್ ಸ್ಟ್ರಕ್ಚರ್ ಬದಲಾಗುತ್ತೆ. ಹೀಗೆ ಬದಲಾದ ಪ್ರೋಟೀನನ್ನ ನಮ್ಮ ದೇಹಕ್ಕೆ ಜೀರ್ಣ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ. ಇದರಿಂದಾಗಿ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ನಂತಹ ಡೈಜೆಷನ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಬೋದು. ನಮ್ಮ ಲಿಸ್ಟ್ನಲ್ಲಿ ಮುಂದಿರೋದು ಅಡಿಗೆ ಎಣ್ಣೆ. ಇದ್ರಲ್ಲೂ ಕೂಡ ನಾವು ಗಮನಿಸಬೇಕಾದ ಒಂದು ಹಿಡನ್ ಡೇಂಜರ್ ಇದೆ. ಇಲ್ಲಿ ನಾವು ಮಾತಾಡ್ತಿರೋದು ಮರುಬಳಸಿದ ಅಡಿಗೆ ಎಣ್ಣೆ ಬಗ್ಗೆ. ಅಂದ್ರೆ ಒಂದ್ಸಲ ಪೂರಿ, ವಡೆ ಅಂತ ಡೀಪ್ ಫ್ರೈ ಮಾಡೋಕೆ ಬಳಸಿದ ಎಣ್ಣೆಯನ್ನ ತಣ್ಣಗೆ ಮಾಡಿ ಮತ್ತೆ ಬಳಸೋದು. ಇದು ನಮ್ಮ ಮನೆಗಳಲ್ಲಿ ತುಂಬಾನೇ ಕಾಮನ್ ಅಲ್ವಾ? ಫ್ರೆಶ್ ಎಣ್ಣೆಗೂ ಮತ್ತೆ ಬಳಸಿದ ಎಣ್ಣೆಗೂ ಇರೋ ವ್ಯತ್ಯಾಸ ನೋಡೋಣ. ಹೊಸ ಎಣ್ಣೆಯ ರಚನೆ ಸ್ಟೇಬಲ್ ಆಗಿರುತ್ತೆ, ಅಡುಗೆಗೆ ಸೇಫ್ ಕೂಡ. ಆದ್ರೆ ಒಮ್ಮೆ ಬಳಸಿದ ಎಣ್ಣೆಯನ್ನ ಮತ್ತೆ ಮತ್ತೆ ಬಿಸಿ ಮಾಡಿದಾಗ ಅದರಲ್ಲಿ ತುಂಬಾನೇ ಅಪಾಯಕಾರಿಯಾದ ಟ್ರಾನ್ಸ್ ಫ್ಯಾಟ್ಗಳು ತಯಾರಾಗಬಹುದು. ಇವು ನೇರವಾಗಿ ನಮ್ಮ ಹಾರ್ಟ್ ಹೆಲ್ತ್ ಮತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಸರಿ, ನಾವು ಇಷ್ಟೊತ್ತು ಚರ್ಚೆ ಮಾಡಿದ ಎಲ್ಲಾ ವಿಷಯಗಳನ್ನ ಒಟ್ಟು ಸೇರಿಸಿ ನಮ್ಮ ಅಡ್ಗೆ ಮನೆಗೆ ಬೇಕಾದ ಒಂದು ಸಿಂಪಲ್ ಹಾಗೂ ಕ್ವಿಕ್ ಗೈಡ್ ನೋಡೋಣ. ಈ ಟೇಬಲ್ನಲ್ಲಿ ನಾವು ಮಾತಾಡಿದ ಮುಖ್ಯ ಅಂಶಗಳ ಒಂದು ಸಮರಿ ಇದೆ. ನೆನ್ಪಿಡಿ, ಅನ್ನವನ್ನ ಮತ್ತೆ ಬಿಸಿ ಮಾಡಿದ್ರೆ ಬ್ಯಾಕ್ಟೀರಿಯಾದಿಂದ ಫುಡ್ ಪಾಯ್ಸನಿಂಗ್ ರಿಸ್ಕ್ ಇರುತ್ತೆ. ಬಳಸಿದ ಅಡುಗೆ ಎಣ್ಣೆಯಿಂದ ಅಪಾಯಕಾರಿ ಟ್ರಾನ್ಸ್ ಫ್ಯಾಟ್ಸ್, ಹಾಗೆಯೇ ಮಶ್ರೂಮ್ಸ್, ಚಿಕನ್ ಮತ್ತೆ ಮೊಟ್ಟೆಗಳನ್ನ ರೀಹೀಟ್ ಮಾಡಿದ್ರೆ ಅವು ಜೀರ್ಣ ಆಗೋದು ಕಷ್ಟವಾಗುತ್ತೆ. ಹಾಗಾದ್ರೆ ನಾವು ಯಾವಾಗ್ಲೂ ನೆನ್ಪಿಡ್ಬೇಕಾದೊಂದು ಪ್ರಮುಖ ಮಾತು ಅಂದ್ರೆ ಅತ್ಯಂತ ಸುರಕ್ಷಿತವಾದ ಊಟ ಯಾವಾಗ್ಲೂ ಆಗತಾನೆ ಫ್ರೆಶ್ ಆಗಿ ಮಾಡಿದ್ದು. ಇದು ಕೇಳೋಕೆ ಸಿಂಪಲ್ ಆಗಿದ್ರೂ ನಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಪವರ್ಫುಲ್ ಆದ ಸಲಹೆ. ಈ ಎಲ್ಲಾ ಮಾಹಿತಿಯನ್ನ ನಮ್ಮ ದಿನನಿತ್ಯದ ಅಡುಗೆ ಅಭ್ಯಾಸಗಳಲ್ಲಿ ಅಳವಡಿಸಿಕೊಳ್ಳೋದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ. ಹಾಗಾದ್ರೆ ಈ ವಿವರಣೆಯನ್ನ ಮುಗಿಸೋಕೆ ಮುಂಚೆ ಎಲ್ಲರಿಗೂ ಒಂದು ಪ್ರಶ್ನೆ. ಇವತ್ತು ಫ್ರೆಶ್ ಆಗಿ ಯಾವ ಅಡುಗೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀರಾ? ಆರೋಗ್ಯಕರ ಆಯ್ಕೆಗಳು ನಮ್ಮದಾಗಿರ್ಲಿ.